ಮಲೆನಾಡಿನ ಕಾಫಿ ಬೀಜಕ್ಕೆ ಎಲ್ಲ ಕಡೆ ಭಾರಿ ಡಿಮ್ಯಾಂಡ್ ಇದೆ. ಬೆಲೆ ಹೆಚ್ಚಾಯ್ತಲ್ಲ ಅನ್ನೋ ಖುಷಿಯಲ್ಲಿದ್ದ ರೈತರಿಗೆ ಮಳೆರಾಯ ತಣ್ಣೀರೆರಚಿದ್ದಾನೆ. ಕಟಾವಿಗೆ ಬಂದ ಕಾಫಿ ಬೆಳೆಯೆಲ್ಲ ನೀರು ಪಾಲಾಗ್ತಿದ್ದು ಕಾಫಿ ಬೆಳೆಗಾರರು ಸಂಕಷ್ಟಕ್ಕೀಡಾಗಿದ್ದಾರೆ. ಅರ್ಧಕ್ಕರ್ಧ ಕಾಫಿನೇ ಇಲ್ಲ. ಉತ್ತಮ ಬೆಳೆ ರೈತರಿಗೆ ಸಾಕಷ್ಟು ನಷ್ಟ ಆಗಿದೆ. ಚುಮು ಚಳಿಯಲ್ಲಿ ಬೆಚ್ಚನೆಯ ಒಂದು ಲೋಟ ಕಾಫಿ ಕುಡಿತಿದ್ರೆ ಅದರ ಮಜಾನೇ ಬೇರೆ. ಅದರಲ್ಲೂ ಮಲೆನಾಡ ಕಾಫಿ ಬೀಜದಿಂದ ತಯಾರಾದ ಕಾಫಿ ಅಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು. ಅದರಿಂದ ಅವರು ಘಮ ಘಮ ಪರಿಮಳಕ್ಕೆ ಫಿದಾ ಆಗದವರೇ ಇಲ್ಲ. ಹೀಗಾಗಿನೇ ಮಲೆನಾಡ ಕಾಫಿ ಬೀಜಕ್ಕೆ ಭಾರಿ ಡಿಮ್ಯಾಂಡ್. ಆದ್ರೆ ದುರಂತ ಅಂದ್ರೆ ಮಲೆನಾಡ ಭಾಗದಲ್ಲಿ ಸುರಿತಿರೋ ಮಳೆಯಿಂದ ಕಾಫಿ ಬೀಜವೆಲ್ಲ ಉದುರಿ ಮಣ್ಣು ಪಾಲಾಗ್ತಿದೆ. ಇದರಿಂದ ಕಾಫಿ ಬೆಳೆಗಾರರು ಸಂಕಷ್ಟಕ್ಕೀಡಾಗಿದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಿಲ್ಲ ಅನ್ನೋದು ಇದಕ್ಕೆ ನೋಡಿ. ಗಿಡದ ತುಂಬಾ ಕಾಫಿ ಬೀಜ ಬಿದ್ರೂ ಅದನ್ನ ಕಟಾವು ಮಾಡೋಕೆ ಮಳೆರಾಯ ಬಿಡ್ತಿಲ್ಲ. ಬಿಟ್ಟು ಬಿಡದೆ ಸುರಿತಿರೋ ಮಳೆಯಿಂದ ಕಾಫಿ ಬೀಜವೆಲ್ಲ ನೆಲಕಚ್ಚಿದೆ. ಮಳೆ ಹೊಡೆತಕ್ಕೆ ಹಾಸನ ಜಿಲ್ಲೆಯಲ್ಲಿ ಕಾಫಿ ಬೆಳೆಗಾರರ ಕನಸು ಕಮರಿ ಹೋಗಿದೆ. ಲೆಕ್ಕಾಚಾರದ ಪ್ರಕಾರ ಇತ್ತೀಚೆಗೆ ಸುರಿದ ಮಳೆಗೆ 60%ಕ್ಕೂ ಹೆಚ್ಚು ಬೆಳೆ ಹಾಳಾಗಿದ್ದು ಸುಮಾರು 300 ರಿಂದ 400 ಕೋಟಿ ರೂಪಾಯಿ ನಷ್ಟವಾಗಿದೆ ಅಂತ ರೈತರು ಗೋಳಾಡ್ತಿದ್ದಾರೆ. ಕಾಫಿ ತುಂಬ ನಷ್ಟ ಆಗಿದೆ. ಈ ಸರಿ ಕಾಫಿ ಬೆಲೆ ತುಂಬ ಇದೆ. ಕಾಫಿ ಬೆಲೆಗೆ ಕಾಫಿ ಇಳುವರಿ ಇದ್ದಿದ್ರೆ ರೈತರು ಸ್ವಲ್ಪ ಸುಧಾರಿಸ್ಕೊಳ್ತಿದ್ರು. ಈಗ ಕಾಫಿ ಬೆಲೆ ಇದ್ದಾಗ ಕಾಫಿ ಇಳುವರಿ ತುಂಬ ಡ್ರಾಪ್ ಆಗಿದೆ. ಎಷ್ಟು ಅಂದರೆ ಒಂದು 50% ಡ್ರಾಪ್ ಆಗಿಬಿಟ್ಟಿದೆ. ಈ ಮಳೆ ಜಾಸ್ತಿಯಿಂದ ಈ ಗುಡ್ಡ ಕುಸಿತಾಗಿ ಸ್ವಲ್ಪ ಎಲ್ಲ ಲ್ಯಾಂಡ್ ಸ್ಲೈಡಿಂಗ್ ಆಯಿತು. ಈ ಪ್ರಾಜೆಕ್ಟ್ಗಳು ಕೆಲವೆಲ್ಲ ಬಂದಿರೋದ್ರಿಂದ ಸ್ವಲ್ಪ ಎಫೆಕ್ಟ್ ಆಗಿ ಸ್ವಲ್ಪ ಅದರಿಂದೆಲ್ಲ ಎಫೆಕ್ಟ್ ಆಗಿದೆ. ಆನೆಗಳ ಹಾವಳಿ ಮತ್ತು ಕಾಡುಪ್ರಾಣಿಗಳನ್ನು ಆನೆಗಳದ್ದೇ ಹೆಚ್ಚು ಹಾವಳಿ. ಭಾರೀ ಮಳೆ ಜೊತೆಗೆ ಗುಡ್ಡಗಳ ಕುಸಿತ, ವನ್ಯಜೀವಿಗಳ ಕಾಟ ಬೇರೆ. ಏನೇ ಆದ್ರೂ ಸರ್ಕಾರ ಮಾತ್ರ ನಮ್ಮ ಸಹಾಯಕ್ಕೆ ಬರ್ತಿಲ್ಲವೆಂದು ಕಾಫಿ ಬೆಳೆಗಾರರ ಅಳಲು. ಮಳೆ ಬಂದು ಕಾಫಿ ರೇಟ್ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ. ಕಾಫಿ ರೇಟ್ ಚೆನ್ನಾಗಿದೆ. ಅದರಲ್ಲೂ ಈ ಕಾಫಿ ಅರ್ಧಕ್ಕರ್ಧ ಫುಲ್ಲು ಈ ಮಳೆಗೆ ಗಾಳಿಗೆ ಫುಲ್ಲು ನೆಲದಲ್ಲಿ ಹಾಸಿದೆ ಅಡಿ. ಹಾಗೆ ಪೆಪ್ಪರು ಅಷ್ಟೇ, ಅಡಿಕೆನೂ ಅಷ್ಟೇ. ರೈತರಿಗೆ ಸೂಕ್ತವಾದ ಪರಿಹಾರ ಒದಗಿಸಬೇಕು ಅಂತೇಳಿ ನಾವು ಮನವಿ ಮಾಡ್ತಿದ್ದೀವಿ. ಆನೆ ಸಮಸ್ಯೆ ಸಿಕ್ಕಾಪಟ್ಟೆ ಅಡಿಕೆ, ಬಾಳೆ ರೈತರುಗಳು ಆತಂಕದಲ್ಲಿ ತಿರುಗಾಡ್ತಿದ್ದಾರೆ. ಈಗ ಒಟ್ನಲ್ಲಿ ದುಪ್ಪಟ್ಟು ಆದಾಯ ನಿರೀಕ್ಷೆಯಲ್ಲಿದ್ದ ಕಾಫಿ ಬೆಳೆಗಾರರ ಕನಸಿಗೆ ಮಳೆರಾಯ ತಣ್ಣೀರು ಎರಚಿದ್ದಾನೆ. ಬಾರು ಬಾರು ಮಳೆರಾಯ ಅಂತಿದ್ದವರು ಈಗ ನಿಲ್ಲೋ ಮಳೆರಾಯ ಅಂತಿದ್ದಾರೆ. ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ.